ಯೋಚನೆ ಮಾಡು, ನಿನ್ಗೆ ನಿನ್ ಗಂಡ ಮುಖ್ಯನಾ ಅಥವಾ ಮಗು ಮುಖ್ಯನಾ ಅಂತ. ಯಾಕೆ ಸಿಂಧು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಿನಗೆ ನಿನ್ ಗಂಡನೇ ಮುಖ್ಯ ಅನ್ಸತ್ತೆ. ಪಾಪ ಮಗು ನಿಮ್ ಅಕ್ಕಂದು, ಅದಕ್ಕೇನಾದ್ರೆ ನಿನಗೇನು ಅಲ್ವಾ? ನಿನ್ ನಿರ್ಧಾರ ಇದೇ ಆಗಿದ್ರೆ ನನ್ನ ನಿರ್ಧಾರನು ಎಲ್ರ ಮುಂದೆ ಹೇಳ್ತೀನಿ ನಡಿ. ಎಸ್ಪೆಷಲಿ ವಿರಾಟ್ ಕೈಗೆ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಕೊಟ್ಟು, ಸಾರಿ ವೀರ್, ನನ್ನನ್ನ ಕ್ಷಮಿಸ್ಬಿಡು. ಅವತ್ತು ಫಸ್ಟ್ ನೈಟ್ ರೂಮ್ ಅಲ್ಲಿ ನಿನ್ ಜೊತೆ ಇದ್ದಿದ್ದು ಸಿಂಧು ಅಲ್ಲ, ನಾನು. ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಟಿದ್ದೆ, ಆದ್ರೆ ಇನ್ಮುಂದೆ ನಾನು ಹೇಳ್ದೆ ಇದ್ರು ಈ ವಿಷಯ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಿದ್ದೀನಿ. ನನ್ನ ಹೊಟ್ಟೆಲಿರೋ ಮಗುಗೆ ನೀನೇ ಅಪ್ಪ ಅಂತ. ನಡಿ. ಇಶಾನಿ, ಇಶಾನಿ ಪ್ಲೀಸ್ ಬೇಡ. ಬೇಡ ಅಂತ ಹೇಳ್ತಿದ್ಯಾ ಅಂದ್ರೆ ನನ್ ಮಾತಿಗೆ ಒಪ್ಕೊಂಡಿದ್ಯಾ ಅಂತನಾ? ನಾನ್ ನಂಬಲ್ಲ. ಮಾತ್ ಕೊಟ್ಟು ಮರೆಯೋ ಅಭ್ಯಾಸ ನಿನಗೇನು ಹೊಸದಲ್ವಲ್ಲ? ನಿಜ ಹೇಳ್ತಿದ್ದೀನಿ, ನಿನ್ ಷರತ್ತಿಗೆ ನನಗೊಪ್ಪಿಗೆ ಇದೆ. ಮಗು ಎಲ್ಲಿದೆ ಅಂತ ಮೊದಲು ಹೇಳು. ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತೀಯಾ ಸಿಂಧು? ಅಥವಾ ಮಗು ಸಿಕ್ಕಿದ ತಕ್ಷಣ ಹೊಸ ನಾಟಕ ಶುರು ಮಾಡ್ತೀಯಾ? ಇಶಾನಿ, ನಾನ್ ಸುಳ್ಳು ಹೇಳ್ತಿಲ್ಲ. ನನಗೆ ಮಗುನೇ ಮುಖ್ಯ. ಹಾಗಿದ್ರೆ ನೀನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವಿರಾಟ್ ನೀನ್ ಗಂಡನ್ ಮೇಲೆ ಆಣೆ ಮಾಡಿ ಹೇಳು, ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂತ. ಆಣೆ ಮಾಡಿದ್ರೆ ಮಗು ಎಲ್ಲಿದೆ ಅಂತ ಹೇಳ್ತೀಯಾ? ನೀನ್ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನೀನ್ ಗಂಡ ವಿರಾಟ್ ಕಟ್ಟಿರೋ ತಾಳಿ ಮೇಲೆ ಆಣೆ ಮಾಡಿ ಹೇಳಿದ್ರೆ ಓಕೆ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ ಗಂಡ ವಿರಾಟ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನನ್ನ ಅಕ್ಕನ್ ಮಗು ಎಲ್ಲಿದೆ ಅಂತ ಹೇಳಿದ್ರೆ ನಾನ್ ಶಾಶ್ವತವಾಗಿ ಮನೆ ಬಿಟ್ಟು ಹೋಗ್ತೀನಿ. ಇದು ನನ್ ಗಂಡ ಕಟ್ಟಿರೋ ತಾಳಿ ಮೇಲೆ ಆಣೆ. ನಂಬಿಕೆ ಬಂತ? ಈಗ್ಲಾದ್ರೂ ಹೇಳು, ಮಗು ಎಲ್ಲಿದೆ ಅಂತ. ನಿಮ್ಮ ಅಕ್ಕಂಗೆ ಫೋನ್ ಮಾಡು. ಭವಾನಿ ಅಳ್ಬೇಡಮ್ಮ, ಇಲ್ಲೇ ಇಲ್ಲೋ ಇರುತ್ತೆ. ಎಲ್ಲರೂ ಹುಡುಕ್ತಾ ಇದ್ದಾರಲ್ವಾ? ಫೋನ್ ಮಾಡು, ಹೇಳ್ತೀನಿ. ಯಾರದು? ಸಿಂಧು, ಎಲ್ಲಿದ್ಯಾ ನೀನು? ನನ್ ಮಗು ಎಲ್ಲಿದೆ ಅಂತ ಹೇಳು ಪ್ಲೀಸ್. ಅಕ್ಕ, ನಾನು ನೋಡು, ನನ್ ಮೇಲಿರೋ ಕೋಪಕ್ಕೆ ನನ್ ಮಗುಗ್ ಶಿಕ್ಷೆ ಕೊಡ್ಬೇಡ ಕಣೆ. ಸ್ಪೀಕರ್ ಆನ್ ಮಾಡು. ಮಗು ಕಾರ್ ಡಿಕ್ಕಿಲಿದೆ ಅಂತ ಹೇಳು. ಇಶಾನಿ, ಏನ್ ಹೇಳ್ತಿದ್ಯಾ ನೀನು? ಮಗು ಕಾರಲ್ಲಿದ್ಯಾ?
ನಾನ್ ಹೇಳ್ದಷ್ಟ್ ಹೇಳ್ಬೇಕು.